Hello students, welcome back for the session on grammar. Today I'll be taking on speech writing. ಈ ಸ್ಪೀಚ್ ರೈಟಿಂಗ್ ಅನ್ನುವಂಥದ್ದು ಕ್ವೆಶ್ಚನ್ ನಂಬರ್ 33 ಇಲ್ಲಿ ನೋಡ್ತಿರ್ಬೋದು ನೀವು. ಕ್ವೆಶ್ಚನ್ ನಂಬರ್ 33 ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಇರುವಂಥ ಕ್ವೆಶ್ಚನ್ ನಂಬರ್ 33ಯಲ್ಲಿದೆ. ಸೊ ಆ್ಯಕ್ಚುಲಿ ಸ್ಪೀಚ್ ರೈಟಿಂಗ್ ಅಲ್ಲಿ ಏನು ಮಾಡಬೇಕಂತಂದರೆ, ನಿಮಗೆ ಒಂದು ಕ್ವೆಶ್ಚನ್ ಕೊಡ್ತಾರೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ದಿಸ್ ಈಸ್ ದಿ ಆ್ಯಕ್ಚುಯಲ್ ಕ್ವೆಶ್ಚನ್. ಸೊ ಈ ಕ್ವೆಶ್ಚನ್ ಮೇಲೆ ನೀವೇನು ಮಾಡಬೇಕು, ಪಾಯಿಂಟ್ಸ್ನ ಡೆವಲಪ್ ಮಾಡಿ ಒಂದು ಸ್ಪೀಚ್ ಮಾಡಬೇಕು. ನಿಮಗೆ ಸ್ಪೀಚ್ ಮಾಡೋದು ಗೊತ್ತಿಲ್ಲ, ಆದರೆ ಸ್ಪೀಚ್ ಎಲ್ಲರೂ ಕೇಳಿದ್ದೀರ ಸ್ಪೀಚ್ ಹೇಗೆ ಮಾಡ್ತಾರೆ ಅಂತ. ಸೊ ಬೇಸಿಕಲಿ ನಾವು ಸ್ಪೀಚ್ ಮಾಡುವಾಗ ವಿ ವಿಲ್ ಅಡ್ರೆಸ್ ದಿ ಪೀಪಲ್ ಆನ್ ದಿ ಸ್ಟೇಜ್. ನಾವು ವೇದಿಕೆ ಮೇಲೆ ಇರುವಂತಹ ಗಣ್ಯರು, ವ್ಯಕ್ತಿಗಳು, ಅವರ ಪರಿಚಯ ಇದೆಲ್ಲ ಮಾಡಿ ನಂತರ ಯಾವುದಾದ್ರೂ ಸ್ಪೀಚ್ ಮಾಡೋದಕ್ಕೆ ನಾವು ಮುಂದೆ ಆಗ್ತೇವೆ. ಸೊ ಅದೇ ರೀತಿ ಈಗ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಮಾಡ್ತೀರಾ. ಸೊ ನಿಮಗೆ ಕ್ವೆಶ್ಚನ್ ಕೊಟ್ಟಿದೆ. ಸೊ ಫಸ್ಟ್ ಐ ವಿಲ್ ರೀಡ್ ದಿಸ್ ಕ್ವೆಶ್ಚನ್ ಫಾರ್ ಯು. ಸೊ ವಾಟ್ ಈಸ್ ದಿಸ್ ಕ್ವೆಶ್ಚನ್? You are the student of the college association. Your college has invited Dr. S.R. Rao, an eminent scientist of RR Institute, Bangalore, to address the students. You have to introduce the guest and welcome him. You can use the following hint. So, ಇದರ ಅರ್ಥ ಏನು? ನೀವು ಒಂದು ಕಾಲೇಜ್ ಅಸೋಸಿಯೇಷನಲ್ಲಿ ಸ್ಟೂಡೆಂಟ್ ಇದ್ದೀರಾ. ನಿಮ್ಮ ಕಾಲೇಜ್ ಏನು ಮಾಡಿದೆ? ಡಾಕ್ಟರ್ S.R. ರಾವ್, ಹೂ ಈಸ್ ಆ್ಯನ್ ಎಮಿನೆಂಟ್ ಸೈಂಟಿಸ್ಟ್ ಆಫ್ RR ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರ್, ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ದೀರಾ. ಸೊ ಆ ಫಂಕ್ಷನ್ಗೆ ನಿಮ್ಮ ಕಾಲೇಜ್ ಕಡೆಯಿಂದ ಒಬ್ಬ ಗಣ್ಯ ವ್ಯಕ್ತಿ, ಅವ್ರು ಏನಾಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ಅವರನ್ನು ಆಹ್ವಾನ ಮಾಡಿದ್ದೀರಾ ಕಾಲೇಜ್ಗೆ ಒಂದು ಫಂಕ್ಷನ್ಗೆ. ಸೊ ಇವರ ಬಗ್ಗೆ ನೀವು ಪರಿಚಯ ಮಾಡಿಕೊಡ್ಬೇಕು. ಇಂಟ್ರೊಡ್ಯೂಸಿಂಗ್ ದಿ ಗೆಸ್ಟ್ ಅಂತಂದರೆ ಪರಿಚಯ, ವೆಲ್ಕಮಿಂಗ್ ಹಿಮ್ ಅಂದರೆ ಸ್ವಾಗತ. ಸೊ ಇವರ ಬಗ್ಗೆ ಹೇಳಿ ಇವರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಸೊ ಇದು ನಿಮ್ಮ ಸ್ಪೀಚ್ ರೈಟಿಂಗ್ ಕೆಲಸ. ಸೊ ಈಗ ಹೇಗೆ ನೀವು ಅವ್ರ ಮೇಲೆ ಏನು ಗೊತ್ತಿರುತ್ತೆ ನಿಮಗೆ, ಡಾಕ್ಟರ್ S.R. ರಾವ್ ಏನಿದ್ದಾರೆ, ಸೊ ಅವರ ಡೀಟೇಲ್ಸ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿ ಫಸ್ಟ್ ಡೀಟೇಲ್ ಈಸ್ ನೇಮ್ ಆಫ್ ದ ಗೆಸ್ಟ್. ಆಮೇಲೆ ಅವರ ಎಜುಕೇಷನ್, ಕ್ವಾಲಿಫಿಕೇಷನ್. ನೇಮ್ ಆಫ್ ದಿ ಗೆಸ್ಟ್ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು. ಗೆಸ್ಟ್ ಅಂದರೆ ಅತಿಥಿಗಳ ಹೆಸರು. ಅವರ ಹೆಸರು ಏನಾಗಿದೆ, ಡಾಕ್ಟರ್ S.R. ರಾವ್. ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾ ಅರ್ಹತೆ. ಯಾರ ವಿದ್ಯಾ ಅರ್ಹತೆ? ಈ ಡಾಕ್ಟರ್ S.R. ರಾವ್ ಅವರು ಏನು ಓದಿದ್ದಾರೆ ಅನ್ನುವಂಥದ್ದು. ಮುಂದೆ ಇದೆ MSc ಫಿಸಿಕ್ಸ್ ಮತ್ತು PhD ನ್ಯೂಕ್ಲಿಯರ್ ಫಿಸಿಕ್ಸ್, ಇದು ಅವರು ಓದಿರುವಂಥದ್ದು. ಮತ್ತು ವರ್ಕ್ ಪ್ರೊಫೈಲ್ ಅಂದರೆ ಏನು, ಅವರು ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ. ಸೊ ಸ್ಟಾರ್ಟೆಡ್ ಕರಿಯರ್ ಆ್ಯಸ್ ಎ ಲೆಕ್ಚರರ್ ಇನ್ ಅ ಲೋಕಲ್ ಕಾಲೇಜ್. ಸೊ ಇದೆಲ್ಲ ಅವರು ಮಾಡಿದಂತಹ ಸಾಧನೆಗಳು. ಅವರು PhDನ ಎಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರು, ಸಂಪೂರ್ಣ ಎಲ್ಲಿ ಮಾಡಿಕೊಂಡ್ರು, 2001. ಜಾಯಿಂಡ್ RR ಇನ್ಸ್ಟಿಟ್ಯೂಟ್ ಆ್ಯಸ್ ಸೀನಿಯರ್ ಸೈಂಟಿಸ್ಟ್. ಸೊ ಈ RR ಇನ್ಸ್ಟಿಟ್ಯೂಟ್ ಕರೆಂಟಾಗಿ ಅವರು ಯಾವ ಇನ್ಸ್ಟಿಟ್ಯೂಷನ್ ಅಂದರೆ ಸಂಸ್ಥೆಯಲ್ಲಿ, RR ಸಂಸ್ಥೆಯಲ್ಲಿ ಅವರು ಏನಾಗಿದ್ದಾರೆ, ಸೀನಿಯರ್ ಸೈಂಟಿಸ್ಟ್ ಆಗಿದ್ದಾರೆ. ಆ ಸಂಸ್ಥೆಗೆ ಅವರು ಹೇಗೆ ಸೇರಿಕೊಂಡ್ರು, ಅಲ್ಲಿ ಸೇರ್ಕೊಂಡ ನಂತರ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೆ. RR ಇನ್ಸ್ಟಿಟ್ಯೂಟ್ನಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಯಾವಾಗ? ಇನ್ 2010. ಮತ್ತು ಅವರ ಇಂಟ್ರೆಸ್ಟ್ ಅಂತಂದರೆ ಅವರ ಆಸಕ್ತಿ. ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಹೆಚ್ಚು? ಫೋಟೋಗ್ರಫಿ ಮತ್ತು ಪೇಂಟಿಂಗ್. ಫೋಟೋಗ್ರಫಿ ಆ್ಯಂಡ್ ಪೇಂಟಿಂಗ್. ಸೊ ದಿಸ್ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಯವರೆಗೆ
ನಿಮಗೆ ಏನಾಗಿದೆ, ಕ್ವೆಶ್ಚನ್ ಆಗಿದೆ. ಸೊ ಈ ಕ್ವೆಶ್ಚನ್ನ ನೀವು ಬಿಲ್ಡಪ್ ಮಾಡಿ ಒಂದು ರೈಟಿಂಗ್ ನೀವು ಮಾಡಬೇಕಾಗತ್ತೆ. ಸೊ ಈಗ ಒಂದು ಫಿಕ್ಸ್ಡ್, ನಾನು ನಿಮ್ಗೆ ಏನು ಹೇಳೋದಂತ, ಒಂದು ಫಿಕ್ಸ್ಡ್ ಪರ್ಟಿಕ್ಯುಲರ್ ಆಗಿ ಈಗ ಬಿಗಿನಿಂಗ್, ದಟ್ ಈಸ್ ಇಂಟ್ರೊಡಕ್ಷನ್ ಟು ದಿ ಸ್ಪೀಚ್ ಆ್ಯಂಡ್ ಎಂಡಿಂಗ್ ದಿ ಸ್ಪೀಚ್. ಸೊ ಮಧ್ಯ ಇರುವಂಥದ್ದು ಕಾಂಟೆಂಟು ಇದೂ ಸಹಿತ ತುಂಬ ಈಸಿ, ಬಿಕಾಸ್ ಯು ಆರ್ ಟೇಕಿಂಗ್ ದಿಸ್ ಕಾಂಟೆಂಟ್ ಫ್ರಮ್ ದಿ ಕ್ವೆಶ್ಚನ್ ಇಟ್ ಸೆಲ್ಫ್. ಸೊ ಹೇಗೆ ಮಾಡಬೇಕು ಅಂತ ನಾನಿಲ್ಲಿ ವಿವರಣೆ ಮಾಡ್ತೀನಿ ಆನ್ಸರ್ನ. ಓಕೆ ಸ್ಟೂಡೆಂಟ್ಸ್, ಈಗ ನೀವು ಮಾಡಬೇಕಾದದ್ದು ಏನು? ಈಗ ಸ್ಪೀಚ್ನಲ್ಲಿ ನೀವು ಯೂಶ್ವಲಿ ಏನು ಮಾಡ್ತೀರಾ, ಹೋಗಿದ ಕೂಡಲೇ ಯು ಅಡ್ರೆಸ್ ಪೀಪಲ್ ಹೂ ಆರ್ ಆನ್ ದಿ ಸ್ಟೇಜ್ ಅಂತಂದರೆ ವೇದಿಕೆ ಮೇಲಿರೋರಿಗೆ ನೀವು ಅಡ್ರೆಸ್ ಮಾಡ್ತೀರಾ, ಅವರಿಗೆ ವಿಶ್ ಮಾಡ್ತೀರಾ. ಸೊ ಹಾಗೆ ಆ ವಿಶಿಂಗ್ ಮಾಡೋದು, ಯಾರ್ಯಾರು ಬಂದಿದ್ದಾರೆ ಅವರಿಗೆಲ್ಲ ಸನ್ಮಾನ ತೋರಿಸೋದು, ಇದೆಲ್ಲ ನೀವು ಯೂಶ್ವಲಿ ನೋಡಿರ್ತೀರಾ, ಅದನ್ನೇ ನೀವು ಬರೆಯೋದು. ಸೊ ಹೇಗೆ ಬರಿಬೇಕು ಅನ್ನೋದು, ಇಟ್ ಈಸ್ ಆಲ್ ಫಿಕ್ಸ್ಡ್ ಸಮ್ ಸೆಂಟೆನ್ಸಸ್, ಅದನ್ನು ನೀವು ಬಾಯ್ಪಾಠ ಮಾಡಬೇಕಾಗತ್ತೆ. ನಾನು ನಿಮಗೆ ಈ ಸ್ಪೀಚ್ ರೈಟಿಂಗ್ ಅನ್ನುವಂಥದ್ದು ಮೊದಲೇ ನಿಮಗೆ ಜೆರಾಕ್ಸ್ ಮಾಡಿ ಕೊಟ್ಟಿದ್ದೇನೆ. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ಈವನ್ ದೆನ್ ನಾನೊಂದು ಫೋಟೋ ಕಾಪಿ ನಿಮಗೆ ವಾಟ್ಸಪ್ನಲ್ಲಿ ಹಾಕ್ತೀನಿ, ಅದನ್ನು ಸಹಿತ ನೀವು ಬರೆದಿಟ್ಕೊಳ್ಳಿ. ಸೊ ಬರೆಯುವಾಗ ಒಂದು ನೀವು ನೋಟಿಸ್ ಮಾಡಬೇಕು, ಏನು ಅಂತಂದರೆ ದಿ ಫಸ್ಟ್ 4 ಲೈನ್ಸ್ 1 2 3 4, ಈ 4 ಲೈನ್ಸ್ ಇಲ್ಲಿಯವರೆಗೆ ಅಂಡರ್ಲೈನ್ ಮಾಡಿದ್ದಾಗಿದೆ. ಸೊ ಅಂಡರ್ಲೈನ್ ಮಾಡಿರುವಂತಹ ಈ 4 ಲೈನ್ಸ್ನ ನೀವು ಬೈ ಹಾರ್ಟ್ ಮಾಡಬೇಕು, ಬಾಯ್ಪಾಠ ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ವೆರಿ ಡಿಫಿಕಲ್ಟ್, ಇಟ್ ಈಸ್ ಕ್ವೈಟ್ ಕಾಮನ್. ಯಾಕಂತಂದರೆ ಇಟ್ ಈಸ್ ಜನರಲ್ ಆಗಿ ನೀವು ಯೂಶ್ವಲಿ ಸ್ಟೇಜ್ನಲ್ಲಿರೋರಿಗೆ ಏನೇನು ಅಡ್ರೆಸ್ ಮಾಡಿ ಮಾತಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತೀರಾ, ಸ್ಟೇಜ್ ಮೇಲೆ ಹೋಗಿದ್ದೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ, ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಯಾರು ಹೋಗ್ತಾರೆ, ಆನರಬಲ್ ಪ್ರೆಸಿಡೆಂಟ್ ಆಫ್ ದ ಫಂಕ್ಷನ್, ಆನರಬಲ್ ಚೀಫ್ ಗೆಸ್ಟ್, respected principal and lecturers of our college, and my dear friends. My hearty welcome to all. As we all know the purpose of our gathering on this special day, it gives me immense pleasure to introduce the chief guest of our function. So, ಈ ಲೈನ್ಸ್ ನಾನೇನು ಅಂಡರ್ಲೈನ್ ಮಾಡಿದ್ದೀನಿ ಅದು ನೀವು ಬಾಯ್ಪಾಠ ಮಾಡ್ಕೊಳ್ಬೇಕು ಅಷ್ಟೇ. ಸೊ ನಾನು ನಿಮಗೆ ವಿವರ್ಸ್ ಹೇಳ್ತೀನಿ, ಇದು ಲೈನ್ಸ್ ಏನೇನಿದೆ. ಆನರಬಲ್ ಪ್ರೆಸಿಡೆಂಟ್ ಆಫ್ ದ ಫಂಕ್ಷನ್, ಪ್ರೆಸಿಡೆಂಟ್ ಅಂದರೆ ಅಲ್ಲಿರುವಂತಹ ವೇದಿಕೆ ಮೇಲೆ ಇರುವಂಥ ಗೆಸ್ಟ್ ಅವರು, ಮತ್ತು ಆನರಬಲ್ ಚೀಫ್ ಗೆಸ್ಟ್, ಮತ್ತು ಅದರಲ್ಲಿ ಚೀಫ್ ಗೆಸ್ಟ್ ಯಾರಿದ್ದಾರೆ. ರೆಸ್ಪೆಕ್ಟೆಡ್ ಪ್ರಿನ್ಸಿಪಾಲ್, ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ, ಲೆಕ್ಚರರ್ಸ್ಗೆ, ಕಾಲೇಜಿನ ಪ್ರಿನ್ಸಿಪಲ್ಗೆ ನೀವು ವಿಶ್ ಮಾಡ್ತೀರಾ, ಮತ್ತು ನಿಮ್ಮ ಸ್ನೇಹಿತರು ಅಷ್ಟೇ, ಮೈ ಡಿಯರ್ ಫ್ರೆಂಡ್ಸ್. ಸೊ ಇದು ತುಂಬ ಈಸಿ, ನೀವು ಯಾರ್ಯಾರು ಅಂತ ನೀವು ನೆನಪು ಮಾಡ್ಕೊಂಡು ಅದು ಬಾಯ್ಪಾಠ ಮಾಡ್ಕೊಳ್ಬೋದು. ಸೊ ದ ನೆಕ್ಸ್ಟ್ ಲೈನ್ಸ್, ಮೈ ಹಾರ್ಟಿ ವೆಲ್ಕಮ್ ಟು ಆಲ್, ಎಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಆ್ಯಸ್ ವಿ ಆಲ್ ನೋ ದ ಪರ್ಪಸ್ ಆಫ್ ಅವರ್ ಗ್ಯಾದರಿಂಗ್ ಅಂದರೆ ನಾವು ಇಲ್ಲಿ ಸೇರಿರುವಂತಹ ಉದ್ದೇಶ. ಸೊ ನಾವಿಲ್ಲಿ ಸೇರಿರುವಂಥ ಉದ್ದೇಶ ಏನಾಗಿದೆ, ಆನ್ ದಿಸ್ ಸ್ಪೆಷಲ್ ಡೇ. ಸೊ ಇದು ತುಂಬ ವಿಶೇಷವಾದ ದಿನ. ಇಟ್ ಗಿವ್ಸ್ ಮಿ ಇಮ್ಮೆನ್ಸ್ ಪ್ಲೆಷರ್ ಟು ಇಂಟ್ರೊಡ್ಯೂಸ್. ಸೊ ಇಲ್ಲಿ ನಾನು ಬಂದಿರೋದು ಒಬ್ಬ ಚೀಫ್ ಗೆಸ್ಟನ್ನು, ಫಂಕ್ಷನ್ಗೆ ಬಂದಿರೋಂಥ ಚೀಫ್ ಗೆಸ್ಟನ್ನು ನಾನು ಪರಿಚಯ ಮಾಡ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಸೊ ಪ್ಲೆಷರ್ ಅಂದರೆ ಸಂತೋಷ. ಸೊ ಇದೇ ಅರ್ಥ ಈ 4 ಲೈನ್ದು. ಇಟ್ ಈಸ್ ವೆರಿ ಈಸಿ. ಸೊ ಈ ಒಂದು ನೆನಪಿನಲ್ಲಿಟ್ಕೊಳ್ಳಿ, ಗುಡ್ ಮಾರ್ನಿಂಗ್ ಎವ್ರಿಬಡಿಯಿಂದ ಚೀಫ್ ಗೆಸ್ಟ್ ಆಫ್ ಅವರ್ ಫಂಕ್ಷನ್, ಇಲ್ಲಿಯವರೆಗೆ ಇರುವಂಥ 4 ಲೈನು ನೀವು ಯಾವುದೇ ರೀತಿಯ ಈ ಥರ ಸ್ಪೀಚಿಗೆ ನೀವು ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಅಂತಂದರೆ ಸೇರಿಸ್ಕೊಳ್ಬೋದು. ಸೊ ಯಾಕಂದರೆ ಮೊದಲನೇದಾಗಿ ನೀವು ಈ 4 ಲೈನು ಕಾಮನ್ ಆಗಿ ಯಾವುದೇ ಸ್ಪೀಚ್ ಮಾಡುವಾಗ ಯೂಸ್ ಮಾಡುವಂಥದ್ದು. ಸೊ ಅದು ಯಾವುದಕ್ಕೂ ನೀವು ಯಾವುದೇ ಸ್ಪೀಚ್ ಎಂಥದೇ ಕ್ವೆಶ್ಚನ್ ಬರಲಿ, ಈ 4 ಲೈನು ನೀವು ಅದನ್ನು
ಮಾಡ್ಕೊಂಡು ಇಟ್ಕೊಂಡ್ಬೇಕಾಗತ್ತೆ. ನೀವು ಸ್ಟಾರ್ಟಿಂಗ್ನಲ್ಲಿ ಬರೆಯುವಂಥ ಮೊದಲು 4 ಲೈನ್ ಇವೇ ಆಗಿರುತ್ತೆ. ಸೊ ನಂತರ ಏನು ಮಾಡ್ತೀರಾ, ಐ ಆಮ್ ಹ್ಯಾಪಿ ಟು ಸೇ ದ್ಯಾಟ್ ಅವರ್ ಗೆಸ್ಟ್, ಮತ್ತು ಇಲ್ಲಿವರೆಗೆ ಐ ಆಮ್ ಹ್ಯಾಪಿ ಟು ಸೇ ದ್ಯಾಟ್ ಅವರ್ ಗೆಸ್ಟ್. ಸೊ ಇಲ್ಲಿವರೆಗೂ ನೀವು ಬಾಯ್ಪಾಠ ಮಾಡ್ಬೋದು. ಈ ಗೆಸ್ಟ್ ಯಾರಿದ್ದಾರೆ, ಸೊ ಇಲ್ಲಿ ಯಾರು ಅಂತಂದರೆ ಇಲ್ಲಿ ನೀವು ನೇಮ್ ಆಫ್ ದ ಗೆಸ್ಟ್ ಅಂತ ಇದೆಯಲ್ಲ, ಆ ನೇಮ್ ಆಫ್ ದ ಗೆಸ್ಟ್ ಅಂತ ಬರೀಬಾರ್ದು, ಅವರ್ ಗೆಸ್ಟ್. ಗೆಸ್ಟ್ ಆದಮೇಲೆ ಏನಿದೆ, ಡಾಕ್ಟರ್ S.R. ರಾವ್. ಸೊ ಅವರೇ ಡಾಕ್ಟರ್ S.R. ರಾವ್, ಆ್ಯನ್ ಎಮಿನೆಂಟ್ ಸೈಂಟಿಸ್ಟ್ ಆಫ್ R.R. ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಇದು ಎಲ್ಲಿದೆ, ಇಲ್ಲೇ ಇದೆ ನೋಡಿ, ಗೆಸ್ಟ್ ಡಾಕ್ಟರ್ R.R. ರಾವ್, ಆ್ಯನ್ ಎಮಿನೆಂಟ್ ಸೈಂಟಿಸ್ಟ್ ಆಫ್ R.R. ಇನ್ಸ್ಟಿಟ್ಯೂಟ್. ಇದನ್ನೇ ನೀವು ಎಲ್ಲಿ ಮಾಡ್ತೀರಾ, ಇಲ್ಲಿ ಬರೀತೀರಾ ಅವ್ರು ಏನಾಗಿದ್ದಾರೆ ಅಂತ. ಸೊ ನೀವೇನು ಸ್ವಂತವಾಗಿ ಬರೆಯುವಂಥದ್ದೇನಿಲ್ಲ, ಇದೆಲ್ಲ ಪ್ರಶ್ನೆನಲ್ಲೇ ಇರುತ್ತೆ. ಡಾಕ್ಟರ್ S.R. ರಾವ್, ಎಮಿನೆಂಟ್ ಸೈಂಟಿಸ್ಟ್ ಆಫ್ R.R. ಇನ್ಸ್ಟಿಟ್ಯೂಟ್, ಅದೇ ಸ್ಪೆಲ್ಲಿಂಗ್ ವಿತ್ ಸ್ಪೆಲ್ಲಿಂಗು ನೀವು ಇಲ್ಲಿ ಬರೀಬೇಕು, ಬ್ಯಾಂಗ್ಳೂರ್. ಈಸ್ ಹಿಯರ್ ಟು ಅಡ್ರೆಸ್ ದ ಸ್ಟೂಡೆಂಟ್ಸ್. ಸೊ ಈಗ ಈಸ್ ಹಿಯರ್ ಟು ಅಡ್ರೆಸ್ ದ ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ಮತ್ತೆ ನೆನಪಿನಲ್ಲಿ ಇಟ್ಕೊಂಡು ಇದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು, ಸೇರಿಸ್ಬೇಕಾಗತ್ತೆ ಬಾಯ್ಪಾಠ ಮಾಡಿ ಇಟ್ಕೊಂಡು. ಮತ್ತು ನೆಕ್ಸ್ಟ್ ಲೈನ್ ಏನು, ಹಿಸ್ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಈಸ್. ಸೊ ಇಲ್ಲಿ ನೇಮ್ ಆಯಿತು, ನೇಮ ನಂತರ ಏನು ಬರ್ತದೆ, ಎಜುಕೇಷ್ನಲ್ ಕ್ವಾಲಿಫಿಕೇಷನ್. ಸೊ ಇಲ್ಲಿ ನೀವು ಜಸ್ಟ್ ಒಂದು ಪ್ರನೌನ್ ಸೇರಿಸ್ತೀರಾ, ಹಿಸ್. ನೇಮ್ ಆಫ್ ದಿ ಗೆಸ್ಟ್ ಇಲ್ಲ, ದ ಗೆಸ್ಟ್ ಡಾಕ್ಟರ್ R. ರಾವ್, ಆ್ಯನ್ ಎಮಿನೆಂಟ್ ಸೈಂಟಿಸ್ಟ್ ಆಫ್ ಇನ್ಸ್ಟಿಟ್ಯೂಟ್ R.R. ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಆಮೇಲೆ ನಂತರ ಹಿಸ್ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಈಸ್. ಈ 2 ಚುಕ್ಕಿನ ತೆಗೆದು ನೀವೇನು ಮಾಡ್ತೀರಾ, ಈಸ್ ಅಂತ ಹಾಕ್ತೀರ, ಅದೇ ಇಲ್ಲಿದೆ. ಈಸ್ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಈಸ್. ಸೊ ಇಲ್ಲಿ ನೀವು ಬರೆಯುವಂಥದ್ದು ಹಿಸ್ ಮತ್ತು ಈಸ್ ಆ್ಯಡ್ ಮಾಡಬೇಕು. ಹಿಸ್ ಅಂದರೆ ಯಾರದು, ಡಾಕ್ಟರ್ S.R. ರಾವ್ ಅವರ. ಹಿಸ್ ಅಂದರೆ ಅವರ ವಿದ್ಯಾರ್ಹತೆ ಏನಾಗಿದೆ, MSc ಇನ್ ಫಿಸಿಕ್ಸ್ ಆ್ಯಂಡ್ PhD ಇನ್ ನ್ಯೂಕ್ಲಿಯರ್ ಸೈನ್ಸ್. ಇದು ಎಲ್ಲಿಂದ ಬಂತು, ಇದೂ ಕ್ವೆಶ್ಚನ್ನಲ್ಲೇ ಇದೆ. ಸೊ ಯು ಆರ್ ಟೇಕಿಂಗ್ ದಿಸ್ ಫ್ರಮ್ ನೋವೇರ್ ಬಟ್ ಫ್ರಮ್ ದ ಕ್ವೆಶ್ಚನ್. ಎಜುಕೇಷನಲ್ ಕ್ವಾಲಿಫಿಕೇಷನ್ ಈಸ್, ಮತ್ತು ಮುಂದೆ ಬರಿತೀರ ಇದು ಸೇಮ್ ಸ್ಟೇಟ್ಮೆಂಟ್ನ ಮತ್ತೆ ಇಲ್ಲಿ ಬರಿತೀರ. ಆಮೇಲೆ ಹೀ ಸ್ಟಾರ್ಟೆಡ್ ಹಿಸ್ ಕರಿಯರ್ ಆ್ಯಸ್ ಅ ಲೆಕ್ಚರರ್. ಸೊ ಈ ವರ್ಕ್ ಪ್ರೊಫೈಲ್ ಅಂತ ಇದೆಯಲ್ಲ, ನೀವು ವರ್ಕ್ ಪ್ರೊಫೈಲ್ ಅಂತ ಬರೀಬಾರ್ದು, ಅದರ ಬದಲು ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಯಾರು ಸ್ಟಾರ್ಟ್ ಮಾಡಿದ್ದಾರೆ, ಹೀ. ಈ ಹೀ ಅಂದರೆ ಯಾರು, ಡಾಕ್ಟರ್ S.R. ರಾವ್. ಸೊ ಡಾಕ್ಟರ್ S.R. ರಾವ್ ಅಂತ ಯಾಕೆ ಹೇಳಬೇಕು, ಅದರಿಂದ ನಾವು ಹೀ ಅಂತ ಹೇಳ್ತೀವಿ. ಸೊ ಹೀ ಕಂಪ್ಲೀಟೆಡ್ ಅಂದರೆ S.R. ರಾವ್ ಕಂಪ್ಲೀಟೆಡ್ PhD. ಸೊ ಇದೇ ಫುಲ್ ಸೆಂಟೆನ್ಸ್ನ ನೀವು ಮತ್ತೆ ಇಲ್ಲಿ ಬರೀತೀರ. ಹೀ ಕಂಪ್ಲೀಟೆಡ್ PhD in 2001, joined R.R. Institute as senior scientist. ಆಮೇಲೆ became the then, ಮತ್ತು ಇಲ್ಲಿ ಒಂದು ಆ್ಯಡ್ ಮಾಡಿದ್ದೀನಿ ಲಿಂಕರ್, ಯಾವುದು, then became the director of R.R. Institute in 2010. ಸೊ ಅದೇ ಇಲ್ಲಿವರೆಗೆ ಇದೆ. ನೆಕ್ಸ್ಟ್, ಬಿಸೈಡ್ಸ್ ದಿಸ್. ಈ ಬಿಸೈಡ್ಸ್ ದಿಸ್ ನೀವು ಎಲ್ಲದಕ್ಕೂ ನೆನ್ಪಿಟ್ಕೊಂಡು ಅಟ್ಯಾಚ್ ಮಾಡಬೇಕು. ಹೀ ಆಲ್ಸೋ ಹ್ಯಾಸ್ ಇಂಟ್ರೆಸ್ಟ್ ಅಂದರೆ ಅವರ ಇಂಟ್ರೆಸ್ಟ್. ಇದನ್ನು ಸಹಿತ ನೀವು ಯಾವುದೇ ಸ್ಪೀಚಿಗೂ ಹಾಕ್ಬೋದು. ಬಿಸೈಡ್ಸ್ ದಿಸ್ ಈ ಆಲ್ಸೋ ಹ್ಯಾಸ್ ಇಂಟ್ರೆಸ್ಟ್ ಇನ್, ಇಲ್ಲಿವರೆಗೆ ಮತ್ತೆ ಬರೆದು ಯಾವುದರಲ್ಲಿದೆ, ಫೋಟೋಗ್ರಫಿ ಆ್ಯಂಡ್ ಪೇಂಟಿಂಗ್. ಈಗ ನೋಡಿ ಇವ್ರದ್ದು ಫೋಟೋಗ್ರಫಿ ಆ್ಯಂಡ್ ಪೇಂಟಿಂಗ್ ಇದೆ. ಬೇರೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರದ್ದು ರೀಡಿಂಗ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಡ್ರಾಯಿಂಗ್ ಇರುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಇವ್ರದ್ದು ಏನಾಗಿದೆ, ಫೋಟೋಗ್ರಫಿ ಆ್ಯಂಡ್ ಪೇಂಟಿಂಗ್ ಇದೆ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ನೀವು ಬರೀಬೇಕು.
ಸೊ ಅದು ಬರೆಯೋದಕ್ಕೆ ಮುಂಚೆ ನೀವೇನು ಮಾಡಬೇಕು, ಈ ಸೆಂಟೆನ್ಸ್ನ ಬರೆದಿರಬೇಕಾಗತ್ತೆ ಸ್ಪೀಚಲ್ಲಿ. ಬಿಸೈಡ್ಸ್ ದಿಸ್ ಹೀ ಆಲ್ಸೋ ಹ್ಯಾಸ್ ಇಂಟ್ರೆಸ್ಟ್ ಇನ್. ಸೊ ಇದು ಒಂದು ಬರೆದು ಆದಮೇಲೆ ಈ ಫೋಟೋಗ್ರಫಿ ಆ್ಯಂಡ್ ಪೇಂಟಿಂಗ್ನ ಎಲ್ಲಿಂದ ತೊಗೊಂಡಿದ್ದೀರಾ, ಕ್ವೆಶ್ಚನಿಂದಾನೆ, ಇಲ್ಲಿಂದನೇ ತೊಗೊಂಡಿಲ್ಲಿ ಆ್ಯಡ್ ಮಾಡ್ತೀರಿ. ಅಗೇನ್, ಸೊ ದಿಸ್ ಈಸ್ ದಿ ಕಂಟೆಂಟ್. ದಿ ಫಸ್ಟ್ ಥಿಂಗ್ ವಾಸ್ ದಿ ಇಂಟ್ರೊಡಕ್ಷನ್, ಇದು ಅವರ ಬಗ್ಗೆ ವಿವರಣೆ. ಸೊ ಕೊನೆಯದಾಗಿ ನೀವು ಕನ್ಕ್ಲೂಡ್ ಮಾಡ್ತೀರಾ. ಕನ್ಕ್ಲೂಡ್ ಅಂದರೆ ಮುಗಿಸುವಂಥದ್ದು, ಮುಕ್ತಾಯ. ನಿಮ್ಮ ಭಾಷಣವನ್ನು, ಸ್ಪೀಚನ್ನು ಮುಗಿಸ್ತೀರಾ. ಹೇಗೆ? ಈ 1, 2, 3 3 ಲೈನ್ಸ್ನಲ್ಲಿ ನೀವು ಕ್ಲೋಸಿಂಗ್ ಮಾಡ್ತೀರಾ ನಿಮ್ಮ ಸ್ಪೀಚ್ನ. ಈ 3 ಲೈನ್ಸು ಸಹಿತ ನೀವು ಮೊದಲೇ ಬಾಯ್ಪಾಠ ಮಾಡಿಟ್ಕೊಂಡ್ರೆ ಯಾವುದೇ ಸ್ಪೀಚಿಗೂ ನೀವು ಇದನ್ನು ಆ್ಯಡ್ ಮಾಡ್ಬೋದು, ಅಟ್ಯಾಚ್ ಮಾಡ್ಬೋದು. ಸೊ ಫಸ್ಟ್ 4 ಲೈನ್ಸ್ ಆ್ಯಂಡ್ ಲಾಸ್ಟ್ 3 ಲೈನ್ಸ್ ನೀವು ಮೊದಲೇ ರೆಡಿಯಾಗಿ ಇಟ್ಕೊಂಡಿದ್ರೆ ನೀವು ಈ ಸ್ಪೀಚ್ನ ರೆಡಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನಿದೆ, ಮೋರ್ ಇಂಪಾರ್ಟೆಂಟ್ಲಿ ಹೀ ಈಸ್ ಅ ವಂಡರ್ಫುಲ್ ಪರ್ಸನ್. ಅಂದರೆ ಇನ್ನೂ ಮುಂದಿನದ್ದು ತುಂಬ ಮುಖ್ಯವಾದದ್ದು ಏನು ಅಂತಂದರೆ, ಅವರು ತುಂಬ ಅದ್ಭುತವಾದ ವ್ಯಕ್ತಿ. ವಿ ಆರ್ ಹ್ಯಾಪಿ ಟು ಹ್ಯಾವ್ ಸಚ್ ಅ ಗ್ರೇಟ್ ಆ್ಯಂಡ್ ವೆಲ್ ನೋನ್ ಪರ್ಸನ್ ಅಮಂಗ್ ಅಸ್. ನಾವು ಈ ತರಹದ ಅಗಣ್ಯವಾದ, ಅದ್ಭುತವಾದ ವ್ಯಕ್ತಿಯನ್ನು ನಾವು ನಮ್ಮ ಜೊತೆಯಲ್ಲಿ ನಾವು ಪಡ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳುತ್ತೆ. ನೌ ಐ ಕನ್ಕ್ಲೂಡ್ ಮೈ ಸ್ಪೀಚ್ ಅಂದರೆ ಈಗ ನಾನು ನನ್ನ ಸ್ಪೀಚನ್ನು ಮುಕ್ತಾಯ ಮಾಡ್ತೇನೆ. ಬೈ ಥ್ಯಾಂಕಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್, ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಫಾರ್ ಗಿವಿಂಗ್ ಮೀ ಆ್ಯನ್ ಆಪರ್ಚುನಿಟಿ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್, ಕೆಲವು ಮಾತುಗಳನ್ನು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಹ್ಯಾವ್ ಅ ನೈಸ್ ಡೇ, ಶುಭವಾಗಲಿ ಅನ್ನುವುದರಿಂದ ನೀವು ಈ ಸ್ಪೀಚ್ನ ನೀವು ಮುಕ್ತಾಯ ಮಾಡ್ತೀರಾ. ಸೊ ಇದು ಆ್ಯಕ್ಚುಲಿ ಯಾವ ಥರದ ಸ್ಪೀಚು? ದಿಸ್ ಈಸ್ ಇಂಟ್ರೊಡ್ಯೂಸಿಂಗ್ ಅ ಗೆಸ್ಟ್ ಅಥವಾ ಇಂಟ್ರೊಡಕ್ಷನ್ ಟು ದ ಗೆಸ್ಟ್. ಸೊ ದಿಸ್ ಈಸ್ ದ ಸ್ಪೀಚ್ ಆನ್ ಇಂಟ್ರೊಡಕ್ಷನ್ ಟು ದ ಗೆಸ್ಟ್. ಸೊ ಬೇಸಿಕಲಿ ನಿಮಗೆ 2 ಟೈಪ್ಸ್ ಆಫ್ ಸ್ಪೀಚ್ ಬರುತ್ತೆ. ಒನ್ ಈಸ್ ಇಂಟ್ರೊಡ್ಯೂಸಿಂಗ್ ದ ಗೆಸ್ಟ್ ಆ್ಯಂಡ್ ದಿ ಅದರ್ ಒನ್ ವುಡ್ ಬಿ ಎನಿ ಕೈಂಡ್ ಆಫ್ ಜನರಲ್ ಟಾಪಿಕ್ ಮೇಲೆ ಬರುವಂತಹ ಸ್ಪೀಚ್ ಇರುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಸೊ ಇಲ್ಲಿಗೆ ಇದು ಎಂಡ್ ಆಗುತ್ತೆ. ಮತ್ತು ಇದರಲ್ಲಿ ಮತ್ತೇನಾದರೂ ಡೌಟ್ಸ್ ಇತ್ತಂದರೆ ನೀವು ಕೇಳ್ಬೋದು. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಕೋರ್ಸ್ ಬುಕ್ನಲ್ಲಿ ಲಾಸ್ಟ್ನಲ್ಲಿ ಕ್ವೆಶನ್ ಪೇಪರ್ ಇದೆ. ಫಸ್ಟ್ ಕ್ವೆಶನ್ ಪೇಪರ್, ಐ ಮೀನ್ ಮಾಡೆಲ್ ಕ್ವೆಶನ್ ಪೇಪರ್ಸ್ನಲ್ಲಿ ಯಾವುದಿದೆ ಅಂತಂದರೆ, ಇಮ್ಯಾಜಿನ್ ಯು ಆರ್ ದ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್. ಆನ್ ದಿ ಒಕೇಶನ್ ಆಫ್ ಕಾಲೇಜ್ ಡೇ ಯು ಆರ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೆಸೆಂಟಿಂಗ್ ದ ವೆಲ್ಕಮ್ ಅಡ್ರೆಸ್. Welcome address, introducing the guest, all the same. The chief guest is Dr. Sagar Divakar. So ಇದು ಆ್ಯಸ್ ಗುಡ್ ಆ್ಯಸ್ ಈಗ ನಾನೇನು ನಿಮಗೆ ಹೇಳ್ಕೊಟ್ನಲ್ಲ ಅದೇ, ಆದರೆ ಚೀಫ್ ಗೆಸ್ಟ್ ಬೇರೆ ಆಗಿದ್ದಾರೆ. ಅವರು ಹುಟ್ಟಿದಂತಹ ಸ್ಥಳ, ಅವರು ಕಲಿತದ್ದು, ಅವ್ರು ಕೆಲಸ ಮಾಡೋದು ಎಲ್ಲ ಬೇರೆ. ಸೊ ಇದನ್ನು ಅದೇ ರೀತಿಯಲ್ಲಿ ಈಗ ನಾನು ಏನು ನಿಮಗೆ ವಿವರಿಸಿದ್ದೇನೆ ಅದೇ ರೀತಿಯಲ್ಲಿ ಈ ಕ್ವೆಶ್ಚನಿಗೆ ನೀವು ಸ್ಪೀಚನ್ನು ರೆಡಿ ಮಾಡಿ ನನಗೆ ವಾಟ್ಸಪ್ನಲ್ಲಿ ಪೋಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ 2 ಟೈಪ್ ಆಫ್ ಸ್ಪೀಚ್ ಇದೆ. ಸೊ 2ನೇ ಸ್ಪೀಚನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನನಗನ್ಸತ್ತೆ ಈ ಒಂದು ಪೇಪರ್ ನಿಮ್ಮ ಬಳಿ ಇರ್ಬೋದು, ಯಾಕಂದರೆ ನಾನು ನಿಮಗೆ ಮೊದಲೇ ಜೆರಾಕ್ಸ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ. ಅದು ಇಟ್ಕೊಂಡಿದ್ದೆ, ಆದರೆ ತೆಗೆದು ನೋಡಿ ನಿಮ್ಗೆ ಅದು ಈಸಿಯಾಗಿ ಯಾವುದಾದ್ರು ಅಂಡರ್ಲೈನ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ನಾನು ನಿಮಗೆ ಇದರದ್ದು ಫೋಟೋ ಕಾಪಿನ ನಿಮಗೆ ವಾಟ್ಸಪ್ನಲ್ಲಿ ಕಳಿಸ್ತೇನೆ. ಥ್ಯಾಂಕ್ ಯು.